ಜಾರಿಗಾಗಿ ಚಳ್ಳಕೆರೆ ತಾಲೂಕು ಕಚೇರಿಗೆ ಪಾದಯಾತ್ರೆ ನಡೆಸಲು ತಳಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ 19ರಂದು ನಾಳೆ ಗುರುವಾರ 9 ಗಂಟೆಗೆ ತಳಕು ಗರಣಿ ಕ್ರಾಸ್ನಿಂದ ಪ್ರಾರಂಭಗೊಂಡ ಪಾದಯಾತ್ರೆ ಮಧ್ಯಾಹ್ನ 2 ಗಂಟೆ ಸಮಯಕ್ಕೆ ಸುಮಾರು 1,000 ಜನಸಂಖ್ಯೆಯೊಂದಿಗೆ ಕಾಲ್ನಡಿಗೆ ಮೂಲಕ ಒಳ ಮೀಸಲಾತಿಯನ್ನ ಶೀಘ್ರವಾಗಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಚಳ್ಳಕೆರೆ ತಾಲೂಕು ಕಚೇರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ್ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಚಳ್ಳಕೆರೆವರೆಗಿನ ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಇದು ಯಾಕಿದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಎಲ್ಲ ಒಳ ಮೀಸಲಾತಿ ಚಳವಳಿಗಳು ರಾಜಧಾನಿ, ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಿಗೆ ಮಾತ್ರ ಸೀಮಿತ ಆಗಿರ್ತವೆ. ಈ ಒಳ ಮೀಸಲಾತಿ ವಿಷಯ ಹಳ್ಳಿಗಳಿಗೂ ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಎರಡೂ ಹೋಬಳಿಗಳ ಪ್ರಥಮವಾಗಿ ಎರಡೂ ಹೋಬಳಿಗಳ ಎಲ್ಲ ಗ್ರಾಮಗಳು ಅಲ್ಲಿ ಹೇಳಿದ್ನಲ್ಲ, ನಾಯಕನಹಟ್ಟಿ ಮತ್ತು ತರೀಕೆರೆ ಗ್ರಾಮಗಳು ಎಲ್ಲ ಗ್ರಾಮಗಳನ್ನು ನಾವು ಎಲ್ಲ ಸುತ್ತಿ ಅವರಲ್ಲಿ ಜಾಗೃತಿ ಮೂಡಿಸಿದ್ವಿ ನಾವು. ಇದು ಯಾಕೆ ಅಂತಂದರೆ ಇದು ನಮಗೆ ನಮ್ಮ ಮುಂದಿನ ಪೀಳಿಗೆ, ಈಗ ನಮ್ಮ ಪೀಳಿಗೆ ಅಂತ ಮುಗಿದೋಯ್ತು. ಯಾಕಂದರೆ ಈ ಒಳ ಮೀಸಲಾತಿ ಹೋರಾಟ ಒಂದು ತಲೆಮಾರು ಮುಗಿದೋಗ್ಬಿಟ್ಟಿದೆ. ಒಂದು ತಲೆಮಾರು ಅಂದರೆ 25 ವರ್ಷ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಅವಧಿ. ಒಂದು ತಲೆಮಾರು ಮಾಸಿ ಹೋಗ್ಬಿಟ್ಟಿದೆ ಒಳ ಮೀಸಲಾತಿ ನಾವು ಶುರುವಾಗಿ. ಆದರೆ ಇವತ್ತುವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲ ಪಕ್ಷಗಳು, ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷಗಳು ಈ ಜನಾಂಗನ ನಿರಂತರವಾಗಿ ಸರತಿ ಮೂಲಕ ನಾನು ಈ ಸಲ ಮೋಸ ಮಾಡ್ತೀನಿ, ನೀನು ನೆಕ್ಸ್ಟ್ ಸಲ ಮೋಸ ಮಾಡು, ಇನ್ನೊಂದು ಸಲ ನಾನು ಮೋಸ ಮಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಸರತಿ ಮೂಲಕ ಇವ್ರನ್ನ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ಚುನಾವಣೆಗಳಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿಂದ ಅವರು ತಮ್ಮ ಕರ್ತವ್ಯ ಭ್ರಷ್ಟರಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವು ಈ ಚಳುವಳಿಯನ್ನು ಗ್ರಾಮ ಮಟ್ಟಕ್ಕೆ ತಗೊಂಡೋಗಿ ಒಂದು ಜನಾಂದೋಲನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಪ್ರಥಮ ಹಂತದಲ್ಲಿ ನಾವು ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಗಳ ಎಲ್ಲ ಗ್ರಾಮಗಳ ಪರ್ಟಿಕ್ಯುಲರ್ಗೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಇದಕ್ಕೆ ಯಾರ್ಯಾರು ಒಳ ಮೀಸಲಾತಿ ಸಂಬಂಧಪಟ್ಟ ಯಾರು ಸಪೋರ್ಟ್ ಮಾಡ್ತಾರೋ ಅಂಥವರೆಲ್ಲರ ಒಂದು ಸಹಕಾರದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾಳೆ ಇನ್ನು ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯ ಪಾದಯಾತ್ರೆಯ ಉದ್ದಕ್ಕೂ ತಮಟೆ ವಾದ್ಯ ವಿವಿಧ ಘೋಷಣೆಗಳನ್ನ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯಲ್ಲಿ ಘೋಷಣೆಗಳನ್ನ ಕೂಗುತ್ತಾ ಪ್ರತಿ ಹಳ್ಳಿಯಿಂದ ಜನಾಂಗದ ಆಂದೋಲನದ ಮೂಲಕ ತಾಲೂಕು ಕಚೇರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. 9:30ರಿಂದ 10 ಗಂಟೆಗೆ ಸ್ಟಾರ್ಟ್ ಮಾಡಿ ಇಲ್ಲಿ 3:03ವರೆಗೆ ಬಂದು ಇಲ್ಲಿ ನಾವು ತಹಶೀಲ್ದಾರಿಗೆ ಮನವಿ. ಆ ಪಾದಯಾತ್ರೆಯಲ್ಲಿ ಏನು ಒಳಗೊಂಡಿರುತ್ತೆ ಸರ್? ಪಾದಯಾತ್ರೆಯಲ್ಲಿ ಎಲ್ಲ ತಮಟೆ, ಪ್ರತಿ ಗ್ರಾಮದಿಂದ ನಾವು ಹೇಳಿದ್ವಿ ಎಲ್ಲ ತಮಟೆಗಳನ್ನು ತರಬೇಕು ಮತ್ತು ಘೋಷಣೆಗಳು, ಸ್ಲೋಗನ್ ಕೊಡ್ಬೋದು. ಯಾವುದು ಒಳ ಮೀಸಲಾತಿ ಪರವಾದಂಥ ಮತ್ತು ನಮ್ಮ ನಾಯಕರಾದಂಥ ಬುದ್ಧ, ಅಂಬೇಡ್ಕರು, ಕಾನ್ಶಿರಾಮು, ಕೃಷ್ಣಪ್ಪ ಮತ್ತು ನಮ್ಮ ಜಯಣ್ಣ ಇವರೆಲ್ಲರೂ, ಜಗಜೀವನ್ ರಾಮ್ ಇವರೆಲ್ಲರ ಅವರ ಬಗ್ಗೆ ಅವರಿಗೆ ಘೋಷಣೆಗಳನ್ನು ಕೂಡಿ ಅವರ ಆಶಯಗಳು ಈಡೇರಬೇಕು ಅಂತಂದರೆ ಒಳ ಮೀಸಲಾತಿ ಜಾರಿಗೆ ಬರಲೇಬೇಕು ಅನ್ನೋಂಥ ಮಾಹಿತಿಯನ್ನು ನಾವು ಗ್ರಾಮಕ್ಕೆ ಮುಟ್ಟಿಸ್ಕೊಂತ ಬರ್ತಾ ಇದ್ದೀವಿ. ಎಷ್ಟು ಜನ ಸೇರುವ ನಿರೀಕ್ಷೆ? ನಾವು ಕನಿಷ್ಠ 1,000 ಜನ ಆದರೂ ಸೇರಬೇಕಂತ ಮಾತಾಡಿದ್ವಿ. ಸೇರ್ತ ನಿರೀಕ್ಷೆ ಇದೆ, ಯಾಕಂದ್ರೆ ಕವರ್ ಆಗಿದೆ. ಈ ಪಾದಯಾತ್ರೆ ಮತ್ತೆ ಯಾರು ಸ್ವಾಮೀಜಿಗಳು ಅಥವಾ ಯಾರಾದರೂ ಬೆಂಬಲ ಕೊಡ್ತಿದಾರಾ? ಇಲ್ಲ, ಬೆಂಬಲ ನಾವು ಯಾರನ್ನ ಕೇಳಿಲ್ಲ. ನಾವು ಇದನ್ನು ಗ್ರಾಮ. ಇದೇ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ್, ದಲಿತ ಸಂಘರ್ಷ ಸಮಿತಿ ವಿಜಯಕುಮಾರ್, ನಾಗರಾಜ್, ಭೀಮನಕೆರೆ ನಿಂಗರಾಜ್, ರೇವಣ್ಣ, ವೀರಣ್ಣ, ಶಂಕರ್ ಸ್ವಾಮಿ ಹಾಗೂ ಇತರರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು.